ಏನು ಫೋನ್ ಎತ್ತಿಲ್ಲ ನೋಡು, ನಿನ್ಗೋಸ್ಕರ ಸಾಂಗು ನೋಡು, ನಿನ್ಗೋಸ್ಕರ ಕಿತಾಪತಿ ನನ್ನ ಮಗ ಹಿಂಗೆ ವೇಟ್ ಮಾಡೋದು ಯಾವಾಗಲೂ. ಅದಾದ್ಮೇಲೆ ನವೀನ್ ಅವ್ರದ್ದು ಪಾಸ್ಪೋರ್ಟ್ ಸೇವ್ ಆಗುತ್ತೆ. ಕಾಲ್ ಬಂದರೆ ನಮ್ಮ ಮನೇಲಿ ಇನ್ನೂ ಗೇಟ್ ತೆಗಿತಿಲ್ಲ ಗೈಸ್. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ, ವಿಶೇಷ ಅಲ್ಲ, ಇವತ್ತು ಒಂದು ಗೋಯಾಸ್ ಗೊತ್ತಿರುತ್ತೆ ಎಲ್ರಿಗೂ. ಶೂಟಿಗೆ ಹೋಗ್ತೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಹೋಗ್ತಾ ಇರೋದು ಗೋಯಾಸ್ ಶೂಟಿಗೆ. ಆ್ಯಂಡ್ ಇವತ್ತು ಶೂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ಅಲ್ಲಿ ಸ್ಟಾಫ್ನ ಇಟ್ಕೊಂಡು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅವರ ಒಂದು ಪೇಜಿಗೆ ಫಾರ್ ದ ಆ್ಯಡ್ಸ್. ಸೊ ಹೊರಡಬೇಕು ಇವಾಗ. ಯಾಕಿಂತಂದ್ರೆ ಸೊ ಹೊರಡಬೇಕು ಗೈಸ್. ಆ್ಯಂಡ್ ನಾನು ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸ್ಯಾರಿ ಮತ್ತು ಬ್ಲ್ಯಾಕ್ ಬ್ಯಾಂಗಲ್ಸ್ ಮತ್ತು ಬ್ಲ್ಯಾಕ್ ಓಲೆ ಆ್ಯಂಡ್ ಇದು ಒಂದು ಚೈನು ಆ್ಯಂಡ್ ನನ್ನ ನೀಲ್ಸ್ ಆ್ಯಸ್ ಯೂಶ್ವಲ್. ಆ್ಯಂಡ್ ಕುಂಕುಮ ಒಂಚೂರು ಇಟ್ಕೋಬೇಕು ಕೆಳಗೆ ಹೋಗಿ. ಆ್ಯಂಡ್ ನವೀನ್ ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಅವನಿಗೆ ವೇಟಿಂಗ್. ಅವನೇ ಲೇಟು ಗೈಸ್ ಇವತ್ತು. ಸೊ ಇವತ್ತು ನವೀನ್ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ಡೈರೆಕ್ಟ್ ಮಾಡ್ತಾನೆ ಅವನು. ಏನು ಡೈಲಾಗ್ ಇದೆ, ಏನು ಹೇಳಬೇಕು, ಏನು ಹೇಳಬಾರ್ದು ಅಂತ. ಸೊ ಕ್ಯಾಮ್ರಾಮನ್ ಬರ್ತಿದ್ದಾರೆ. ಇವತ್ತು ನವೀನ್ ಕ್ಯಾಮ್ರಾಮನ್ ಅಲ್ಲ, ಇವತ್ತು ಡೈರೆಕ್ಟರ್. ಸೊ ಅದು ಒಂದು ವಿಷಯ. ಸೊ ಇವತ್ತು ಶೂಟ್ ಮಜಾ ಇರುತ್ತೆ, ಕಾಮಿಡಿ ಆಗಿರುತ್ತೆ ಬಿಕಾಸ್ ಡೈಲಾಗ್ಸ್ ಎಲ್ಲ ತಗೊಳ್ಳೋದು ಹೇಳೋದು ಎಲ್ಲ ಇರುತ್ತೆ. ಸೊ ಬನ್ನಿ ಬೇಗ ಬರೋಣ, ಟೈಮ್ ಆಯಿತು. ನಾನು ಕಾಲಿಗೆ ಹೋಯ್ತಿದ್ರು ಫೋನ್ ತರ್ತಾನೆ. ನನಗೆ ಮಾತ್ರ ಫೋನ್ ಚಿತ್ತಿರ್ತೀಯ ಅಂತ ನಂಗೆ ಹೇಳ್ತಾನೆ. ನಾನು ಏನು ಫೋನ್ ಎತ್ತಿಲ್ಲ ನೋಡು, ನಿನ್ಗೋಸ್ಕರ ಸಾಂಗು ನೋಡು, ನಿನ್ಗೋಸ್ಕರ. ನೋಡಿ ಗೈಸ್, ನಂಗೆ ಆನ್ಸರ್ ಹಿಂಗೆ ಸಾಂಗು. ಅದಕ್ಕೆ ಓದುತ್ತಾ ಇದ್ದ. ನಾನು ಅಲ್ಲಿಂದ ನೋಡ್ಬಿಟ್ಟು ಅಂತ ಹಿಂಗೆ ಅಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಸಾಂಗ್ ಫೋನ್ ನೋಡಿ ಸಾಂಗ್ ಅದು ಕಾಪಿ ರೈಟ್ಸ್ ಆದ್ರೆ ನೀನು ಆಡ್ ಹೇಳು. ಹುಡುಗಿರು ಯಾಕೆ ಅದಿರೋದೇ ಹಂಗೆ. ನಮ್ಮ ಹುಡುಗಿ ಅಂತ ಹೇಳ್ಬೇಕು, ಹುಡುಗಿರ್ ಅಂತ ಹೇಳ್ಬಾರ್ದು ನೀನು. ಸೊ ಗೈಸ್ ನಾನು ಹೇಳೋದಲ್ಲ. ಸೊ ಇವತ್ತು ನವೀನ್ ನಿಂಗೆ ಹೇಳಿಲ್ಲ ಅಲ್ಲ, ನಾನು ಆಡಿಯನ್ಸ್ಗೆ ಅಷ್ಟೇ ಹೇಳಿದ್ದು. ಇವತ್ತು ನೀನು ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಅಲ್ಲ, ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಇವತ್ತು ಸ್ಕ್ರಿಪ್ಟ್ ಕೊಡ್ತೀನಿ, ನನಗೆ ಹಿಂದೆ ನಿಂತ್ಕೊಂಡು ನಂಗೆ ಹೇಳ್ತಾ ಇರ್ಬೇಕೆಲ್ಲ ಡೈಲಾಗ್ಸು. ನಾನು ಏನು ಹೇಳಬೇಕು ಅಂತ ಡೈಲಾಗ್ ಹೇಳ್ಕೊಡ್ಬೇಕು. ಅಲ್ಲಿ ಸ್ಟಾಫ್ ಅವರು ನನ್ನ ಜೊತೆ ವಿಡಿಯೋ ಮಾಡ್ತಾರೆ, ಅವ್ರಿಗೆ ಡೈಲಾಗ್ ಹೇಳ್ಕೊಡ್ಬೇಕು ನೀನು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನವೀನ್ ಪ್ಲಸ್ ವ್ಲಾಗಿಂಗ್ ಅವನದೇ ಕಂಪಾರ್ಟ್ಮೆಂಟು ಗೈಸ್ ಇವತ್ತು. ಸೊ ನವೀನ್ ಇವತ್ತು ಕ್ಯಾಮ್ರಾಮನ್ ಅಲ್ಲ, ಇವತ್ತು ಜಾಬಿಂದ ಕಟ್ ಕ್ಯಾಮ್ರಾಮನ್. ಸೊ ನೋ ಕ್ಯಾಮ್ರಾ. ಇದು ಕ್ಯಾಮ್ರಾ ಆಗ್ಬಿಟ್ರೆ ನಿಂತ್ಕೋ ಕರೆಕ್ಟಾಗಿ ನಿಂತ್ಕೋ, ಮುಂದೆ ಬೋ ಅಂತ ಹೇಳಿದ್ನು, ಹಿಂದೆ ಹೋಗು ಅಂತೆಲ್ಲ ಮಾಡ್ತೇನೆ. ಇವತ್ತು ಡೈಲಾಗ್ ಕರೆಕ್ಟಾಗಿ ಹೇಳಿಲ್ಲ ಅನ್ಕೋ. ಸೊ ಗೈಸ್ ಈಗ ಜಯನಗರ್ ಹೋಗ್ತಿದ್ವಿ. ಸೊ ಬನ್ನಿ. ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಸೊ ಸಿಲ್ವರ್ ಶಾಪ್ ಮಾಡಿದ್ದೇನೆ, ಬನ್ನಿ ಎಲ್ರು ಗೋಯಾಸಲ್ಲಿ ಶಾಪ್ ಮಾಡಿ ಗಾಯ್ಸ್. ಇವಳು ಎಷ್ಟೊಂದು ಶಾಪ್ ಮಾಡ್ಬಿಟ್ಟಲ್ಲ ಅದು. ಸೊ ಇವಾಗ ಹೋಗ್ತಾ ಇದೀವಿ. ಹೋಗಿ ನೆಕ್ಸ್ಟ್ ನವೀನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸುಮ್ಮನೆ ಇರು, ಎಷ್ಟು ಮಾತಾಡ್ತೀಯಾ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಟಿನ್ಯೂ ಮಾಡ್ತಾನೆ. ಓಕೆ, ಇಲ್ಲಿ ನೀರು ಕುಡಿತೋ ಡೈರೆಕ್ಟ್. ಆಯ್ತು ಬಾ, ಅದೇಂತ ಮತ್ತೆ ನೋಡ್ತೀನಿ. ನವೀನ್ ಹೋಗಿ ಫ್ರೂಟ್ ಬೌಲ್ ತರ್ತಾ ಇದ್ದಾನೆ ಬಿಕಾಸ್ ನಮ್ಮದು ಶೂಟ್ ಮುಗಿಯೋದು ಲೇಟ್ ಆಗುತ್ತೆ. ಆ್ಯಂಡ್ ಈಗ ತಾನೇ ನಾವು ಮನೆಯಿಂದ ಬಂದಿರೋ ಕಾರಣ ನಮಗೆ ಆ್ಯಕ್ಚುಲಿ ಏನಂತಾರೆ ಹೊಟ್ಟೆ ಹಸಿತಿಲ್ಲ. ಸೊ ಅದಕ್ಕೆ ಏನಾದರೂ ಲೈಟಾಗಿ ತಿನ್ನಬೇಕು. ಶೂಟ್ ಮುಗಿಯೋದು ಒಂದು 4 ಗಂಟೆ ಆಗುತ್ತೆ, 3:30-4 ಗಂಟೆ ಅಂತೂ ಫಿಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನವೀನ್ ಇವಾಗ ಫ್ರೂಟ್ ಬೌಲ್ ತಿನ್ಬಿಡೋಣ, ಬೆಟರ್ ಆಪ್ಷನ್ನು ಅಂತಂದ. ಊಟ ಮಾಡೋದಕ್ಕೆ ಇವಾಗ ಹೊಟ್ಟೆ ಅಷ್ಟು ಹಸಿತಿಲ್ಲ ನಮಗೆ. ಸೊ ದಟ್ಸ್ ದ ರೀಸನ್ ಫ್ರೂಟ್ ಬೌಲ್ ತಿಂದು ಶೂಟ್ ಮಾಡೋಕ್ಕೆ ಹೋಗುವಾಗ ನಾ ಆ್ಯಕ್ಚುಲಿ ಹೋಗಿ ಅಲ್ಲಿ ಒಂದು ವಿಸಿಟ್ ಮಾಡಿ ಕ್ಯಾಮ್ರಾಮನ್ ಅವರು ಎಲ್ಲರೂ ಊಟಕ್ಕೆ ಹೋಗ್ತೀನಿ ಅನ್ನೋ. ಸೊ ಅದಕ್ಕೆ ಬಂದ್ಬಿಟ್ಟು ಅಷ್ಟೇ. ಇಲ್ಲ ಸುಮ್ಮನೆ. ಸೊ ಗೈಸ್ ಇವಾಗ ನೋಡಿ ಗೈಸ್ ತಗೊಂಡ್ ಬಂದಿದ್ದಾನೆ ನವೀನ್ ಫ್ರೂಟ್ ಸಲಾಡ್. ನಮ್ಮ ಹುಡುಗಿಗೆ ಬೇಕು, ಬೈಕೆ ಆಗ್ಬಿಟ್ಟೈತೆ ಅಂತ ಅದಕ್ಕೆ ತಗೊಂಡ್ಬಂದಿ. ಇವನ್ ತಿನ್ಬೇಕು ಅಂದ್ಬಿಟ್ಟು ತಂದವನೇ ಗೈಸ್. ಡಯಟ್ ಗಾಯ್ಸ್, ಡಯಟ್ ಹೆಲ್ತಿ ಫುಡ್ ತಿಂದು ಹೆಲ್ತಿ ಆಗಿರಿ. ಹೌದು. ಸೊ ಗೈಸ್ ಬನ್ನಿ ಹೋಗಿ ಫ್ರೂಟ್ ಸಲಾಡ್ ತಿಂದು ಶೂಟ್ ಸ್ಟಾರ್ಟ್ ಮಾಡೋಣ ನಮ್ಮ ಡೈರೆಕ್ಟರ್ ಸರ್ ಜೊತೆ. ಫಸ್ಟ್ ಟೈಮು ಏನೋ ನಮ್ಮ ಮನಸ್ಸಿಂದ ಅಲ್ಲ ಅವ್ರಿಗೆಲ್ಲ ಹೇಳ್ಕೊಡೋದಿರೋದು ನಿನಗೆ. ಇವಾಗ ಬಾ ಹೇಳ್ಕೊಡ್ತೀನಿ. ನಿನ್ನೆ ನೀನೇ ನೋಡ್ಕೋಬಹುದು ಬಾ, ನೀನ್ ಹೆಂಗ್ ಮಾಡ್ತೀಯ ಅಂತ. ಆಯ್ತು
ನಿನ್ನೆ ತೋರ್ಸೋ ಸಮಯ. ಓಕೆ ಮನಿ ಗೈಸ್ ಹೋಗೋಣ. ಹಿಡಿತೈತೆ ಕೂತವಳೆ. ಆಯಿತು, ನಾವು ಮಾತಾಡೋಂಗಿಲ್ಲ, ಅದಕ್ಕೇನೆ ಅಲ್ಲಿ ಬೈಕ್ ಬೇರೆ ಹಾಕಿರ್ತಾರೆ. ಅದಕ್ಕೆ ಇವಾಗ ಮುಗೀತು. ಏನು ಸರ್ ಮಾಡ್ತಿದ್ದೀರಾ? ಹೆಂಗೆ ಮಾಡ್ತಿದ್ದೀರಿ ಸರ್? ಖುಷಿ ಇದೆಯಾ ಸರ್ ನಿಮಗೆ? ಡೈರೆಕ್ಟ್ರ್ ನೀವಲ್ವಾ? ತುಂಬ ಕಷ್ಟ ಆಯಿತು. ಯಾಕೆ ಬರಲ್ಲ, ಏನಿಲ್ಲ, ನಮ್ಗೇನು ಕಲ್ತಿಲ್ಲ, ಅದ್ರಲ್ಲಿ ಐಡಿಯಾ ಇಲ್ಲ, ಏನಿಲ್ಲ. ಹೇಳ್ಕೊಡ್ತಾ ಇದ್ದೀರಲ್ಲ ಆದರೂ ಹೇಳ್ಕೊಡ್ತಾ ಇದ್ದೀವಿ, ಏನೋ ಒಂದು ತಕ್ಕ ಮಟ್ಟಿಗೆ. ಹಂಗೆ ಸರ್, ಇನ್ನೂ ಒಂದೇ ಮುಗ್ದಿರೋದು ಸರ್, ಇನ್ನು 5 ವಿಡಿಯೋ ಐತೆ ಸರ್. ಮಾಡ್ತೀವಿ. ಪಟ್ಟ ನಾನು ಮುಗಿಸ್ಬಿಡ್ತೀನಿ ಸರ್, ಪಟ್ಟನ ಮುಗಿಸ್ತೀನಿ ಸರ್. ಹೇಳೋ. ಸೊ ಗೈಸ್, ನಾನು ಮದುವೆ ಹುಟ್ಟಿ ಥರ ರೆಡಿ ಆಗಿದ್ದೀನಿ ಗೈಸ್. ಬೈಕಲ್ಲಿ ಬಿಟ್ಟು ಓಲೆ ಮಾಟಿ ಚೋಕರ್ ಸರ ದಾವು ಬಳೆ ಎಲ್ಲನೂ ಹಾಕೊಂಡಿದ್ದೀನಿ ಗೈಸ್ ನಾನು. ಯಾಕಂದರೆ ಇವಾಗ ಶೂಟ್ ಮಾಡಬೇಕು, 3 ಕಾನ್ಸರ್ಟ್ ಮಾಡೋಕ್ಕೆ ಸಾಕಾಗೋಯ್ತು. ಮತ್ತೆ ಇವಾಗ ಇನ್ನೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬರ್ಬೇಕು. ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಜ್ಯುವೆಲ್ರಿ ಚೇಂಜ್ ಮಾಡಿ ಮತ್ತೆ ಸ್ಟಾಫ್ ಜೊತೆ ಎಲ್ಲ ವಿಡಿಯೋ ಮಾಡಿ ಆಮೇಲೆ ಮನೆಗೆ ಹೋಗ್ಬೇಕು ಗೈಸ್. ಇಷ್ಟಾಯಿತು. ಸುಸ್ತಾಗಿಲ್ವಾ? ಕಣ್ಣು ಹಿಂಗೆ ಅಂತ ಇದೆ, ಬಿಟ್ಟರೆ ಮಲ್ಕೊಂಡ್ಬಿಡ್ತೀನಿ ಈಗ ನಾನು. ಬಟ್ ನಾಳೆ ಆದರೂ ಬರಲೇಬೇಕಿತ್ತಲ್ಲ ಶೂಟಿಗೆ. ಸೊ ಇವತ್ತು ಮುಗಿಸ್ಕೊಂಬಿಟ್ಟೆ ಅನ್ನೋದೊಂದು ನೆಮ್ಮದಿ. ಅದಾದಮೇಲೆ ನವೀನ್ ಅವ್ರದ್ದು ಪಾಸ್ಪೋರ್ಟ್ ಸೇವ್ ಆಗಿ ಕಾಲ್ ಬಂದರೆ ನಾನು ಅಲ್ಲೋಗಿ ಆಚೆ ಕೂತಿರ್ಬೇಕು ಲಾಸ್ಟ್ ಅಂತಾರೆ. ನೀನು ಒಳಗಡೆ ಹೋಗ್ಬೇಕು. ಬರ್ತೀಯ ನೀನು? ಬೇಡವಾ? ಎಲ್ಲ ಆಚೆ ಹೇಳು. ಕಾರಲ್ಲಿ ಪಾರ್ಕಿಂಗಲ್ಲಿ ಕೂತಿರ್ತೀನಿ. ಪಾರ್ಕಿಂಗ್ ಅಲ್ಲ, ಒಳಗಡೆ ಬಿಡಲ್ಲ, ಎಂಟ್ರೆನ್ಸ್ ಅದೇ ಅಲ್ಲಿ ಕೂತ್ಕೊಳ್ಳ. ಬಿಸಿಲಲ್ಲಿ ಹೋಗು, ಬಿಸಿಲಲ್ಲಿ ಕೂರಕ್ಕಾಗಲ್ಲ ನನಗೆ. ಕಾರಲ್ಲಿ ಅಂತಂದ್ರೆ ಅಲ್ಲಿ ಹೋಗಿ ಕೂತ್ಕೊಂಡೆ ಕಾರಲ್ಲಿ. ಅದೇ ನೀನು ಪಾರ್ಕ್ ಮಾಡಿದ್ದಲ್ಲ ಅಲ್ಲಿ ಕೆಳಗಡೆ. ನೀನು ಕೂತ್ಕೊಳ್ಳೋದು ಯಾಕೆ? ಹಂಗಂದ್ರೆ ಬರಬೇಡ ಅಂತಿದ್ಯಾ ಇಂಡೈರೆಕ್ಟಾಗಿ? ಬರಬೇಡಲ್ಲ. ಇಲ್ಲ ನನಗೇನಿಲ್ಲ, ನೀನು ಹೋಗ್ತೀಯ ಹೋಗು, ಫೋನ್ ಮಾಡು ನಂಗೆ ಏನಾದರೂ ಡೌಟ್ ಇದ್ರೆ. ಅಲ್ಲಿ ಯಾವ್ದಾರು ಸ್ಟುಡಿಯೋನ ಯಾವ್ದಾರು ಶಾಪಿಂಗ್ ಮಾಡಿಬಿಟ್ಟು. ಅದಕ್ಕೆ ನಾನು ಏನು ಅಂದ್ಕೊಂಡೆ ಗೊತ್ತಾ, ನೀನು ಪಾರ್ಕ್ ಮಾಡಿಸ್ಬಿಟ್ಟು ಗಾಡಿ ಹತ್ರ ಅಲ್ಲಿ ಕೆಫೆ ಕಾಫಿ ಡೇ ಎಲ್ಲದಿದ್ರೆ ಹೋಗಿ ಕೂತ್ಕೊಂಡಿರ್ತೀನಿ ನಾನು, ಒಂದು ಕಾಫಿ ತೊಗೊಂಡು. ನೀನು ಆರಾಮಾಗಿ ಮುಗಿಸ್ಕೊಂಡು ಬಾಲಿ. ಎದುರುಗಡೆ ಐತೆ ಅಲ್ಲ, IT ಕಂಪ್ನಿಗಳೆಲ್ಲ ಐತಲ್ಲ. ಕಾಫಿ ಡೇ ಇತ್ತ ಅಲ್ಲಿ? IT ಕಂಪ್ನಿಗಳು ಐತಲ್ಲ, ಇದ್ದೇ ಇರುತ್ತೆ. ಹೌದಾ? ಸೊ ಗೈಸ್, ಮಾರತಳ್ಳಿ ಪಾಸ್ಪೋರ್ಟ್ ಕೇಂದ್ರ ಹತ್ರ ಕಾಫಿ ಡೇ ಇದ್ದರೆ ಕಮೆಂಟ್ ಮಾಡಿ ಗೈಸ್, ಅಲ್ಲಿ ನಾನು ಹೋಗ್ತೀನಿ ಯಾವತ್ತು ಅಂತ ಹೇಳಲ್ಲ. ಆದರೆ ಹಲೋ, ನಮಸ್ಕಾರ. ಮುಗೀತಾ ಡೈರೆಕ್ಟ್ರ್ ಕೆಲಸ? ಡೈರೆಕ್ಟ್ರ್ ಏನು ಕೆಲಸ ಮಾಡೋದು ಅಂದರೆ ಇವತ್ತು ನೀವೇನಾದರೂ ನೋಡಿಬಿಟ್ಟಿದ್ರೆ ಮಾತ್ರ ಅವಾರ್ಡು, ನೆಕ್ಸ್ಟ್ ನ್ಯಾಷನಲ್ ಅವಾರ್ಡು, ಆ ಅವಾರ್ಡ್ ಎಲ್ಲ ಇವನಿಗೆ ಕೊಡ್ತಿದ್ರು ಗೈಸ್. ಇವನಿಗೆ ನಾನು ನಿಜ ಮಾಡಿಲ್ಲ ಡೈರೆಕ್ಷನ್. ನಾನು ಪಾಡಿ ನನ್ನ ಫೋನ್ ಯೂಸ್ ಮಾಡೋಕೆ ಕೂತ್ಕೊಂಡ್ಬಿಟ್ಟಿದ್ದೆ. ಇವಳೆಲ್ಲ ಹೇಳ್ಕೊಟ್ಬಿಟ್ಟು ಮಾಡಿಸಿದ್ರು. ಆದರೂ ಸುಸ್ತು ಅಂತ ಕೆಲಸ ಮಾಡ್ಬಿಟ್ಟಿದ್ದೀನಿ, ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಕೆಲಸ ಮಾಡಿದವಳು ನನಗೆ ಗೊತ್ತು ಎಷ್ಟು ಕಷ್ಟ ಅಂತ. ತಗೋ ಇಟ್ಕೊ. ಏನು ಗೊತ್ತಾ ಗೈಸ್, ಈಗ ಹೇಳ್ಬಿಡ್ತೀರಲ್ಲ, ನೀವೇನು ಬರೀ ಪ್ರಮೋಷನ್ ಮಾಡ್ತೀರೋ, ಬರೀ ಪ್ರಮೋಷನ್. ಆ ಪ್ರಮೋಷನ್ ಮಾಡೋಕ್ಕೂ, ಇವನ್ ನಾನು ಪ್ರಮೋಷನ್ ಮಾಡಿಲ್ಲ, ಇವತ್ತು ಆ್ಯಡ್ ಶೂಟ್ ಮಾಡಿದ್ದು ಅಂದರೆ ಅವ್ರ ಬ್ರ್ಯಾಂಡಿಗೆ ಎಷ್ಟು ಕಷ್ಟ ಅಂದರೆ ಕ್ಯಾಮ್ರಾಮನ್ನಿಗೆ ನಮ್ಗಿನ್ನ ಎಲ್ಲರಿಗಿನ್ನ ಜಾಸ್ತಿ ಕಷ್ಟ ಇದೆ ಕ್ಯಾಮ್ರಾಮನ್ನಿಗೆ. ಯಾಕಂದರೆ ಅವ್ರು ಗಿಂಬಲ್ ಇಟ್ಕೊಂಡಿರ್ತಾರೆ, ನಾವು ತಪ್ಪು ಹೇಳಿದ್ರೆ ತಿರ್ಗಾ 1 ನಿಮಿಷ ಇಡ್ತಾರೆ, ತಿರ್ಗಾ ಎತ್ಕೋತಾರೆ, ಅವ್ರಿಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ. ಅದಾದಮೇಲೆ ಇವಾಗ ಹೊಸಬ್ರು ಪಾಪ ಕ್ಯಾಮ್ರಾ ಮುಂದೆ ಬರೋದು ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ನಾನು ಹೀಲ್ಸ್ ಹಾಕೊಂಡು 2 ಸೀರೆ ಚೇಂಜ್ ಮಾಡಿ ವೀಡಿಯೋ ಮಾಡೋಷ್ಟರಲ್ಲಿ ಹಿಂಗೆ ಮನೆಗೆ ಹೋಗಿ ಹಿಂಗೆ ಮಲಗಿದ್ರೆ ಹೆಂಗೆ ನಿದ್ದೆ ಬರುತ್ತೆ ನನಗಂತೂ. ಅಂದರೆ ನಾಳೆ ಬೆಳಿಗ್ಗೆ ಎದ್ದೇಳ್ತೀನಿ, ಈಗ ಅಷ್ಟು ನಿದ್ದೆ. ಮಧ್ಯಾಹ್ನದ ಊಟ ತಿಂದಿಲ್ಲ, ಫ್ರೂಟ್ಸ್ ತಿಂದಿದ್ದು ನಾವಿಬ್ಬರು ಅಷ್ಟೇ. ಇವಾಗ ಈ ಕಿತಾಪತಿ ನನ್ನ ಮಗ ಹಿಂಗೆ ಯೂಸ್ ಮಾಡೋದು ಯಾವಾಗಲೂ ಬರೀ ಹೇಳ್ತೀನಿ ನನಗೆ. ಆ್ಯಂಡ್ ಗೈಸ್, ಇನ್ನು ನೆಕ್ಸ್ಟ್ ಏನೇನು ವ್ಲಾಗ್ಸ್ ಬೇಕು ಅಂತೆಲ್ಲ ಹೇಳಿ ಗೈಸ್, ಮಾಡೋಣ. ಆಮೇಲೆ ಇವಾಗ ಊಟ ಬರಬೇಕು ಗೈಸ್. ಊಟ ಬಂದಮೇಲೆ ನಮಗೆ ಫೇವ್ರೇಟ್ ಏನು ಅಂತ ತೋರಿಸ್ತೀನಿ. ಏನು ನಿನ್ನ ಫೇವ್ರೇಟು? ನಾಟಿ ಕೋಳಿ ರಸಮ್ ಆ್ಯಂಡ್ ಬೋನ್ಲೆಸ್ ಎಗ್ ಬಿರಿಯಾನಿ, ಬೋನ್ಲೆಸ್ ಚಿಕನ್ ಬಿರಿಯಾನಿ, ಹೊಟ್ಟೆ ಹೆಚ್ಚಿಗೆ ಮಾತಾಡ್ತಾರೆ, ಆ್ಯಂಡ್ ಎಗ್ ಶೋಲೆ ಕಬಾಬ್. ಬಂದಮೇಲೆ ತೋರಿಸ್ತೀವಿ ಗೈಸ್. ಬಾಯ್. ಸೊ ಗೈಸ್, ಇವಾಗ ಮನೆಗೆ ಬಂದೆ ನಾನು. ನವೀನ್ ಡ್ರಾಪ್ ಮಾಡ್ಬೋದಾ? ನಮ್ಮ ಮನೇಲಿ ಇನ್ನೂ ಗೇಟ್ ತೆಗಿತಿಲ್ಲ ಗೈಸ್, ನಾನು ಆಚೆನೇ ಕಾಯಿಸ್ತಾ ಇದ್ದಾರೆ ಲೇಟಾಗಿ ಬಂದಿದ್ದೀನಿ ಅಂತ. ಅದೆಲ್ಲ ಸುಳ್ಳು ಗೈಸ್. ನಮ್ಮ ಮನೇಲಿ ಮೇಲಿಂದ ಕೀ ಎತ್ಕೊಂಡು ಕೆಳಗಡೆ ಬರೋಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಮನೆಗೆ ಹೋಗಿ ಮಲಗಿದ್ರೆ ಸಾಕು ಅನಿಸ್ಬಿಡಿದೆ, ಅಷ್ಟು ಸುಸ್ತಾಗೋಗಿದೆ.
ನಿಜ ಹೀಲ್ಸ್ ಹಾಕ್ಕೊಂಡು ಜನ ಹೆಂಗೆ ಇರ್ತಾರೆ ಇಡೀ ದಿನ ಅಂತ ಇವತ್ತು ಗೊತ್ತಾಯಿತು. ಐಮ್ ಲೈಕ್ ಹ್ಯಾಟ್ಸ್ ಆಫ್. ಮನೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಫಸ್ಟ್ ಕೆಲಸ ನಾನು ಮಾಡಿದೆ, ನಾನು ಮೇಕಪ್ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ನನ್ನ ಏನು ನೈಟ್ ಸ್ಕಿನ್ ಕೇರ್ ರೂಟೀನ್ ಇದೆ ಎಲ್ಲ ಅಪ್ಲೈ ಮಾಡಿದೆ. ಆ್ಯಂಡ್ ನನ್ನ ಸ್ಕಿನ್ ಎಷ್ಟು ಡ್ರೈ ಆಗಿತ್ತು ಅಂತ ಗೊತ್ತಾಗ್ತಿದೆ. ಇನ್ನು ಇಲ್ಲಿ ಹಚ್ಚಿದ್ದೀನಿ ಬಟ್ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗೋಗಿದೆ, ಅಷ್ಟು ಡ್ರೈ ಸ್ಕಿನ್ ಆಗಿದೆ ನಂದು. ಆ್ಯಂಡ್ ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಇಲ್ಲಿ ಟ್ಯಾಗಲ್ಲಿ ಕೂಡ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಶಾಪ್ ಅಲ್ಲಿ ಕೂಡ. ಅದಾದಮೇಲೆ ಇನ್ನೊಂದು ಮೆಸ್ ಮಾಡಿದ್ದೀನಿ ಗೈಸ್, ಏನು ಗೊತ್ತಾ, ಇಲ್ಲಿ ನೋಡಿ ಇಷ್ಟು ಮಿಸ್ ಮಾಡಿದ್ದೀನಿ ಜಸ್ಟ್ ಫಾರ್ ಒಂದು ವಿಡಿಯೋ ಶೂಟ್ಗೋಸ್ಕರ ಇಷ್ಟು ಮಿಸ್ ಮಾಡಿದ್ದೀನಿ. ಈಗ ಇದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕು. ಆ್ಯಂಡ್ ಹೆಂಗೂ ಕ್ಲೀನ್ ಮಾಡ್ತೀನಲ್ಲ, ಸ್ವಲ್ಪ ಬಟ್ಟೆ ಯಾವುದೆಲ್ಲ ಯೂಸ್ ಮಾಡಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಯಾಕ್ ಮಾಡಿ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ, ಬಿಕಾಸ್ ಮನೇಲಿ ದೇವ್ರಾಣೆ ಜಾಗ ಇಲ್ಲ ಗೈಸ್. ಒಂದು ರೂಮ್ ಆಲ್ರೆಡಿ ಫುಲ್ ಮಾಡಿದ್ದೀನಿ ಮೇಲ್ಗಡೆ, ಇಲ್ಲಿ ಈ ರೂಮು ತುಂಬಿಸ್ಬಿಟ್ರೆ ನಮ್ಮಮ್ಮ ನೀನು ಹೋಗಿ ಆಚೆಗಡೆ ಮಲ್ಕೊಂತ ಹೇಳ್ತಾರೆ ಅಷ್ಟೇ. ಸೊ ಎಲ್ಲ ಕ್ಲೀನ್ ಮಾಡ್ತೀನಿ ಗೈಸ್, ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸಿ ನನ್ನ ರೂಮ್ ಹೆಂಗಿರುತ್ತೆ ಅಂತ. ಸೊ ಹಾಗೆ ಒಂದಿನ ಬಿಡ್ದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನಾವು ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಲವ್ ತೋರಿಸ್ತಾ ಇರೋದಕ್ಕೆ. ನಂಗೆ ಗೊತ್ತಾಯಿತು ಕನ್ಸಿಸ್ಟೆಂಟಾಗಿದ್ದರೆ ಖಂಡಿತವಾಗ್ಲೂ ನೀವು ನಮ್ಮ ವ್ಲಾಗ್ಸ್ ನೋಡ್ತೀರಾ ಅಂತ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಕೆಳಗಡೆ ಒಂದು ಹೈಪ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಒತ್ತಿ ನಮ್ಮ ವೀಡಿಯೋನ ಜಾಸ್ತಿ ಜನಕ್ಕೆ ರೀಚ್ ಆಗೋ ಥರ ಮಾಡಿ ಅಂತ ಹೇಳ್ತಾ ಡೈಲಿ ವ್ಲಾಗ್ಸ್ ಜೊತೆ ಮತ್ತೆ ಬರ್ತಾನೆ ಇರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಲವ್ ಯು.